ಬೆಳೆಯೋರು ಕಂಡ್ರೆ ಊರ್ಕಣವ್ರು ಒಬ್ರ ಇಬ್ರ ಅನ್ನಂಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಗಿಲ್ಲಿ ಬೆಳೆಯೋದನ್ನ ಸಹಿಸ್ಕೊಳಕ್ಕಾಗದಿರೋರು ಎಷ್ಟೊಂದು ಜನ ಇದ್ದಾರೆ. ಅದ್ರ ಮಧ್ಯದಲ್ಲೆಲ್ಲ ನಮ್ಮ ಗಿಲ್ಲಿ ಇವತ್ತು ಫೈನಲಿ ಕ್ಯಾಪ್ಟನ್ ಆಗಿದ್ದಾರೆ. ಇದನ್ನ ಈ ಕ್ಯಾಪ್ಟನ್ ಅನ್ನೋ ಒಂದು ವಿಷಯನ ಕೇಳಬೇಕು ಅಂತ ಎಷ್ಟೊಂದು ಜನ ಅಭಿಮಾನಿಗಳು ಎಲ್ಲ ದೇವ್ರಿಗೂ ಕೈ ಮುಗಿದ್ಬಿಟ್ಟಿದ್ರು. ಕೊನೆಗೂ ನಮ್ಮ ಗಿಲ್ಲಿ ಕ್ಯಾಪ್ಟನ್ ಆಗಿ ಮಿಂಚ್ತಾ ಇರೋದನ್ನ ನೀವು ನೋಡ್ಬೋದು, ಕಣ್ ತುಂಬ್ಕೋಬೋದು ಇವತ್ತಿನ ಎಪಿಸೋಡಲ್ಲಿ. ಅಲ್ಲ, ಏನು ಹೇಳ್ಬೋದು, ಎಲ್ಲರೂ ಎರಡೆರಡು ಸಲ ಕ್ಯಾಪ್ಟನ್ ಆಗಿದ್ದಾರೆ, ಅಲ್ಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ, ಸುಮಾರು ಜನ ಕ್ಯಾಪ್ಟನ್ ಆಗಿದ್ದಾರೆ. ಆದರೆ ಕೆಲವೊಬ್ಬರಿಗೆ ಇದುವರೆಗೂ ಗಿಲ್ಲಿ ಕ್ಯಾಪ್ಟನ್ ಆಗಬಾರ್ದು ಅಂತಲೇ ನಮಸ್ಕಾರ ಹೊಡಿತಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿ ನಮ್ಮ ರಘುವಣ್ಣ ಎಲ್ಲ ಒಂದು 4 ಕೋಟಿ ಬಿದ್ದುಬಿಟ್ಟಿದ್ದಾವೆ, ನಿಮಗೆ ಗೊತ್ತು. ಫ್ಯಾಮಿಲಿ ರೌಂಡ್ ನಡೀತಿತ್ತು. ಎಷ್ಟೊಂದು ಜನ ಫ್ಯಾಮಿಲಿಗಳಲ್ಲಿ ಗಿಲ್ಲಿನ ಇಷ್ಟಪಟ್ಟು ಗಿಲ್ಲಿ ಇಷ್ಟ ನಮಗೆ ಅಂತ ಗಿಲ್ಲಿಗೆ ಓಟ್ ಹಾಕಿರೋದು. ಯಾರು ಕ್ಯಾಪ್ಟನ್ ಆಗಬೇಕು ಅಂದಾಗ ಗಿಲ್ಲಿಗೆ ಓಟ್ ಹಾಕಿದ್ದಾರೆ. ಹಾಗೆ 6 ಜನ ಓಟ್ ಹಾಕಿದ್ದಾರೆ ನಮ್ಮ ಗಿಲ್ಲಿಗೆ. ಅಲ್ಲಿ ಒಳಗಡೆ ಇರೋರ ಫ್ಯಾಮಿಲಿನೇ ಹಾಕಿದ್ದಾರೆ. ಅದು ಕೂಡ ಒಂದು ಏನಂತಾರೆ, ಆ ಮೂಮೆಂಟ್ನ ನೋಡೋಕೆ ಖುಷಿ ಆಗುತ್ತೆ. ಅವ್ರ ಮಕ್ಕಳನ್ನ ಬಿಟ್ಟು ಬೇರೆ ಯಾರಿಗೆ ಓಟ್ ಹಾಕ್ತೀರಾ ಅಂದರೆ ಗಿಲ್ಲಿಗೆ ಹಾಕ್ತಾರೆ, ಇನ್ಯಾರ ಹೆಸರು ಬರೋದಿಲ್ಲ ಅಲ್ಲಿ. ಸುಮಾರು ಬಂದು, ಬಟ್ ಜಾಸ್ತಿ ಹೈಯೆಸ್ಟು ನಮ್ಮ ಗಿಲ್ಲಿಗಿದೆ. ಅಂಥದ್ರಲ್ಲಿ ಒಳಗಡೆ ಕುತ್ಕೊಂಡು ಕೆಲವೊಬ್ಬರು ಸೂರಜ್ ಆಗಿರ್ಬೋದು, ನಮ್ಮ ರಘು ಸರ್ ಆಗಿರ್ಬೋದು ಕುತ್ಕೊಂಡು ಮಾತಾಡ್ತಾರೆ. ಇನ್ನು ಗಿಲ್ಲಿನ ಹಿಡಿಯೋದಕ್ಕೆ ಆಗೋದಿಲ್ಲ, 4 ಕೋಟಿ ಬಂದ್ಬಿಟ್ಟಿದ್ದಾವೆ, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ಆರಾಮಾಗಿ ಸಿಕ್ಬಿಡ್ದು, ಟಾಸ್ಕ್ ಆಡಿ ಅವ್ನಿಗೆಲ್ಲ ಕಗ್ತಾ ಇರಲಿಲ್ಲ, ಅದಕ್ಕೆ ಇವ್ರುಗಳು ಕೊಟ್ಬಿಟ್ರು ಅಂತ ಮಾತಾಡ್ತಾರೆ. ಏನು ಒಬ್ಬ ಗೆಳೆಯ ನನ್ನ ಜೊತೆ ಇದ್ದವನು ಕ್ಯಾಪ್ಟನ್ ಆಗಲಿ, ಅವನು ಕೂಡ ಅವನ ಕ್ಯಾಪ್ಟನ್ಸಿ ಹೆಂಗಿರುತ್ತೆ ಅಂತ ನೋಡಬೇಕು ಅಂತ ಆಸೆ ಪಡೋರು ಇದ್ದಾರೆ. ಆದರೆ ಇಲ್ಲಿ ಎಲ್ಲರೂ ಏನು ಬೆಂಕಿ ಹಾಕೊತಾರೆ ಅಂತಾರಲ್ಲ, ಹೊಟ್ಟೆಗೆ ಉಲ್ಟಾ ಹೇಳ್ತಾ ಇದ್ದೀವಿ ನಾವು, ಬೆಂಕಿ ಹಾಕೋತಾರೆ ಅಂತಾರಲ್ಲ, ಆ ಥರ ಬೆಂಕಿ ಹಾಕೊಂಡು ಕೂತಿದ್ದಾರೆ. ಯಾಕೆ ಹೊರಗಡೆಯಿಂದ ಕೇಳಿಸ್ತಿರೋ ಆ ಚಪ್ಪಾಳೆ, ಆ ಶಿಲ್ಲೆ, ಆ ಗಿಲ್ಲಿ ಅಂತ ಕರಿತಿರೋ ವರ್ಡ್ಸ್ನ ಇವ್ರಿಗೆ ಕೇಳೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಈಗ ಹೋಗಿ ಬಂದು ಅವ್ರ ಫ್ಯಾಮಿಲಿ ಮೆಂಬರ್ಸೇ ಯಾರು ಇಷ್ಟ ಅಂದರೆ ನಮಗೆ ಗಿಲ್ಲಿ ಇಷ್ಟ ಅಂತಾರೆ. ಇದೆಲ್ಲ ಏನಾಗ್ಬಿಟ್ಟಿದೆ ಒಳಗಡೆ ಅವ್ರಿಗೆಲ್ಲ ಒಂಥರ ಏನು ಸಹಿಸಲಾಗದ ತುತ್ತು ಅಂತಾರಲ್ಲ, ನುಂಗಲಾಗದ ತುತ್ತು, ಸಹಿಸಲಾಗದ ಮಾತು ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಅವ್ರಿಗೆಲ್ಲ. ಆದ್ರೂ ಫೈನಲಿ ನಮ್ಮ ಗಿಲ್ಲಿನ ಅದೊಂದೇ ವಿಷಯದಲ್ಲಿ ಇವಾಗ ಫ್ಯಾಮಿಲಿಯವ್ರು ಬಂದರು, ಸೆಲೆಕ್ಟ್ ಆದ ತಕ್ಷಣ ಕ್ಯಾಪ್ಟನ್ ಆಗೋದ ನಮ್ಮ ಗಿಲ್ಲಿ ಅಂತ ಎಲ್ಲರೂ ಫಿಕ್ಸ್ ಆಗಿದ್ವಿ. ಬಟ್ ಅದು ಹಂಗಾಗ್ನಿಲ್ಲ. ನೆಕ್ಸ್ಟು ಅಶ್ವಿನಿಗೂ 2 ಓಟ್ ಬಂದಿದ್ದರಿಂದ ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರು ಒಂದು ಟಾಸ್ಕ್ ಆಡಬೇಕಾಗುತ್ತೆ. ಅದು ಒಳ್ಳೇದಾಯ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರಿಬ್ಬರಿಗೂ ಒಂದು ಬಲೂನ್ನ ಮೇಲೆ ಹಾಕ್ಬಿಟ್ಟು ಬಾಲ್ಗಳನ್ನ ಹಾರಿಸೋ ಟಾಸ್ಕ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಗಿಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿ ಕ್ಯಾಪ್ಟನ್ ಆಗಿದ್ದಾರೆ. ನಮ್ಮ ಗಿಲ್ಲಿ ಫುಲ್ಲು ಭಯ ಪಟ್ಕೊಂಡಿದ್ದು, ಇದು ಹೋಯ್ತು ನನ್ನ ಕೈ ಬಿಟ್ಟು, ಯಾಕೆ ಟಾಸ್ಕ್ ಕೊಟ್ಬಿಟ್ರು, ಟಾಸ್ಕಲ್ಲಿ ನಾನು ಆಡಿಲ್ಲ ಅಂದರೆ ಕ್ಯಾಪ್ಟನ್ಸಿ ಹೊರಟೋಯ್ತು, ಇಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಓಟ್ ಹಾಕಿದ್ರು ಕೂಡ ನನಗೆ ಹೊರಟೋಯ್ತು ಅಂತ ಗಿಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದು. ಆದರೆ ಅದೇನೋ ಏನೋ ಒಂದು ಹೇಳ್ತಾರಲ್ಲ, ಈ ದೇವರು ಬರೆದಿಟ್ಟಿರೋದನ್ನು ಯಾರು ತಪ್ಸೋಕ್ಕಾಗತ್ತಾ. ಬಟ್ ಟಾಸ್ಕ್ ಆಡಿ ಈ ಕ್ಯಾಪ್ಟನ್ಸಿ ತೊಗೊಂಡಿದ್ದು ತುಂಬ ಖುಷಿ ಅಂತ ಅನಿಸುತ್ತೆ ಗಿಲ್ಲಿ ಫ್ಯಾನ್ಸಿಗೆ. ಯಾಕಂದರೆ ಸುಮಾರು ಜನ ಇದೆ, ಅವನ ಏಟರ್ಸ್ ಯಾರ್ಯಾರು ಇದ್ದಾರೆ, ಅದೇ ಅವರ ಮೊದಲ ಆಯುಧ ಯಾವುದು, ಟಾಸ್ಕ್ ಆಡಲ್ಲ, ಏನು ಮಾಡಲ್ಲ, ಸುಮ್ಮನೆ ಬಿದ್ದಿರ್ತಾನೆ, ಎಲ್ಲರ ಕೈಕಾಲು ಎಳಿತಾನೆ ಅಂತಲೇ ಬರ್ತಾಯಿತ್ತು. ಇವತ್ತು ನಮ್ಮ ಗಿಲ್ಲಿ ಆಟದಲ್ಲೂ ನಾನು ಆಡ್ತೀನಿ ಮತ್ತು ಜನಗಳ ಮನದಲ್ಲಿ ಗೆದ್ದು 6 ಜನದ ಓಟ್ ತಗೊಂಡು ಈಗ ನಾನು ಕ್ಯಾಪ್ಟನ್ಸಿಗೆ ಹೋಗಿದ್ದೀನಿ ಅನ್ನೋದು ಗಿಲ್ಲಿಗೂ ಕೂಡ ಖುಷಿ. ಅದರಲ್ಲಿ ಇನ್ನೊಂದು ವಿಷಯ ಮಾತಾಡಲೇಬೇಕು. ಈ ಥರ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಗಿಲ್ಲಿ ಸಾಹೇಬರು ಹೆಂಗೆ ಆ ಸ್ವ್ಯಾಗ್, ಆ ಲುಕ್ ಹೆಂಗಿದೆ ಅದು. ವೀರ ತಿಲಕ, ನಮ್ಮ ಅಶ್ವಿನಿ ಮೇಡಮು ರಾಜ ಮಾತೆ ಅಂತ ಹೆಸರು ತೊಗೊಂಡಿದ್ರಲ್ಲ, ಅವರು ನಮ್ಮ ಗಿಲ್ಲಿಗೆ ವೀರ ತಿಲಕ ಇಟ್ಟು ಜೈಸಿ ಬಾ ಮಗನೆ ಅಂತ ಕಳಿಸ್ತಾ ಇದ್ದಾರೆ. ಅದೆಲ್ಲ ನೋಡೋದಕ್ಕೆ ಖುಷಿ ಆಗುತ್ತೆ. ಈ ಸ್ವ್ಯಾಗು ಇಷ್ಟು ಕ್ಯಾಪ್ಟನ್ ಆಗಿದ್ರಲ್ಲ, ಅದರಲ್ಲಿ ಈ ಥರ ಐಡಿಯಾ ಯಾರಿಗಾರು ಬಂದಿತ್ತಾ? ಈ ರಗಡ್ ಲುಕ್ಕಲ್ಲಿ ನಾನು ಕ್ಯಾಪ್ಟನ್ನಾಗಿ ಎಂಟ್ರಿ ಕೊಡಬೇಕು ಅಂತ ಯಾರಿಗಾರು ಬಂದಿತ್ತಾ? ಅದೇ ನಮ್ಗೆ ಗಿಲ್ಲಿಗಿರೋ ಸ್ಪೆಷಾಲಿಟಿ. ಆ ಒಂದು ಏನು ಅವತಾರ, ಕ್ಯಾಪ್ಟನ್ ಆಗಿ ಹಾಡುವ ಅವತಾರ ಹೇಗಿರುತ್ತೆ, ಸುಮಾರು ದಿವಸದಿಂದ ಕಾಯ್ತಾ ಇದ್ದೀವಿ. ಯಾವುದೇ ಥರದ ಪವರ್ ಇಲ್ಲದ ಗಿಲ್ಲಿ ಇಷ್ಟು ಮನೋರಂಜನೆ ಕೊಡುವಾಗ, ಒಂದು ಪವರ್ ಸಿಕ್ಕಿದಾಗ ಎಲ್ಲರೂ ಇವಾಗ ಕ್ಯಾಪ್ಟನ್ ಆದವರೆಲ್ಲ ಮೊದಲು ಗಿಲ್ಲಿನೇ ಹಿಡಿತಿದ್ದಿದ್ದು. ಅವ್ನಿಗೆಲ್ಲ ಆ ಕೆಲಸ ಮಾಡಿಸ್ಬೇಕು, ಈ ಕೆಲಸ ಮಾಡಿಸ್ಬೇಕು, ಗಿಲ್ಲಿ ಕೆಲಸ ಮಾಡಲ್ಲ ಅಂತ. ಆಯಿತಾ, ಇವಾಗ ಇದ್ದಿದ್ದೆ ಇವಾಗ ಎಲ್ರಿಗೂ ಮಾರಿ ಹಬ್ಬ ಅಂತಾರಲ್ಲ, ಹಂಗೆ ಯಾರ್ಯಾರು ಕ್ಯಾಪ್ಟನ್ ಆದಾಗ ರುಬ್ಬಿದ್ರು ಗಿಲ್ಲಿಗೆ, ಅವರೆಲ್ಲ ಸೇರ್ಕೊಂಡು ಸರಿಗೆ ಇವಾಗ ರುಬ್ಬಿಸ್ಕೊಳ್ಳೋದೇ ನಮ್ಮ ಗಿಲ್ಲಿ ಕೈಲಿ ಅಂತ ಹೇಳ್ಬೋದು.
ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಎಲ್ಲ ಗಿಲ್ಲಿ ಫ್ಯಾನ್ಗಳು ಸಿಕ್ಕಾಬಟ್ಟೆ. ಅದರಲ್ಲಿ ಕೆಲವೊಬ್ಬರು ಮನೇಲಿ ಉರ್ಕೊಳ್ಳೋರು ಹಾಳಾಗೋಗ್ಲಿ ಹೊರಗಡೆನೂ ಉರ್ಕೊತಾರೆ. ಯಾಕೆ ಹಂಗೇನು ಏನಕ್ಕೆ ಮಾಡ್ತೀರಾ ನಮ್ಗೆ ಗೊತ್ತಾಗ್ತಿಲ್ಲ. ಯಾವುದೇ ಥರದ ಭೇದ ಭಾವ ಇಲ್ಲದೆ ಒಬ್ಬರು ಬೆಳೀತಿದ್ದಾರೆ ಅಂದರೆ ಮನಸ್ಫೂರ್ತಿಯಾಗಿ ಬೆಳೆಸಿ, ಅಷ್ಟೇ ನಮಗೆ ಗೊತ್ತಿರೋದು. ನಮ್ಗೆ ಹೋದ್ಸಲ ಬಂದವರಲ್ಲೂ ಯಾವುದೇ ಥರದ ಭೇದ ಭಾವ ನಾವು ನೋಡಿಲ್ಲ, ಅವರ ಇವರ ಅಂತ ನಾವು ನೋಡಿಲ್ಲ. ಇಷ್ಟ ಆದ್ರೆ ಮನಸ್ಸಿಗೆ ಅವ್ರನ್ನ ಬೆಳೆಸ್ತೀವಿ, ಅಷ್ಟೇ ನಮ್ಗೆ ಗೊತ್ತಿರೋದು. ಹಾಗೆ ಒಂದು ಪ್ರತಿಭೆ ಅವನ ಏನು ಅವನ ಮಾತಿಂದನೇ ಇಡೀ ಪ್ರಪಂಚ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಪ್ರಪಂಚ ಬಿಟ್ಟಾಕಿ ಎಲ್ಲರೂ ಪ್ರಪಂಚನ ಗೆಲ್ಲಕ್ಕಾಗಲ್ಲ. ಈ ಕರ್ನಾಟಕದಲ್ಲೇ ಕೆಲವೊಂದು ಕಾಲು ಭಾಗದ ಜನ ಬೇರೆ ಬೇರೆ ಥರನೇ ಗಿಲ್ಲಿ ಹಂಗ ಗಿಲ್ಲಿ ಹಿಂಗ ಅಂತಾರೆ. ಇನ್ನು ಪ್ರಪಂಚದ ಏನು ಮಾತಾಡೋಕ್ಕಾಗುತ್ತೆ ನಾವು. ಬಟ್ ನಮ್ಮ ಕರ್ನಾಟಕದಲ್ಲಿ ಇವಾಗ ಎಷ್ಟೊಂದು ಲಕ್ಷಾಂತರ ಮನಸ್ಸುಗಳನ್ನ ಒಂದು ಪುಟ್ಟ ಮಕ್ಕಳು ಕೂಡ ಗಿಲ್ಲಿ ಅನ್ನೋಷ್ಟು ಹೋಗ್ತಾ ಇದೆ, ರೀಚ್ ಆಗ್ತಿದೆ ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ನಮ್ಮ ಕನ್ನಡದ ಹುಡುಗ ಬೆಳೀಲಿ ಅಂತ ಹೇಳ್ಬಿಟ್ಟು ನಿಮಗಿಷ್ಟ ಆದವ್ರು ಇರ್ತಾರೆ ಖಂಡಿತ, ಅವರು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆ, ಅವರೆಲ್ಲರಿಗಿಂತ ಮೀರಿಸೋ ಒಂದು ಒಬ್ಬ ಬರ್ತಿದ್ದಾನೆ ಅಂದರೆ ಅವ್ನಿಗೊಂದು ಸಾಥ್ ಕೊಡೋದ್ರಲ್ಲಿ ಯಾವುದೇ ಥರದ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಅದು. ಹಾಗೆಯೇ ಸುಮಾರು ಜನ ಹೇಳ್ತಾರೆ, ತುಂಬ ನೊಂದ್ಕೊಂಡಿದ್ದೆ, ಮನಸ್ಸಿಗೆ ತುಂಬ ಫೀಲ್ ಆಗಿದ್ದೆ, ಈ ಜೀವನ ಯಾಕೆ ಅಂತ ಹೇಳ್ಬಿಟ್ಟು ಸುಮಾರು ವಿಡಿಯೋ ನೋಡಿದ್ದೀನಿ, ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ. ತುಂಬ ಅಂದ್ಕೊಂಡಿದ್ದಾಗ ಗಿಲ್ಲಿ ಯಾವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಆ 1 ಗಂಟೆ ಕೂತ್ಕೊಂಡು ನಗ್ತಾ ಇದ್ನಲ್ಲ, ಆ ನಗುನ ಕೊಡೋದಕ್ಕೆ ನನ್ನ ಲೈಫಲ್ಲಿ ಯಾರೂ ಇರಲಿಲ್ಲ ಅಂತ ಮಾತಾಡಿದ್ದಾರೆ. ಅಷ್ಟು ಸಾಕಲ್ವ ನಮ್ಮ ಗಿಲ್ಲಿಗೆ? ಯಾವ ಟಾಸ್ಕ್ ಆಡಬೇಕು, ಯಾವ ಆಡಬೇಕು? ಎಲ್ಲರೂ ಟಾಸ್ಕೇ ಆಡಬೇಕು ಅಂದಿದ್ರೆ ಈ ಒಲಿಂಪಿಕ್ಕಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ತೊಗೊಂಬಂದು ಬಿಗ್ ಬಾಸ್ ಮನೆಗೆ ಬಿಡ್ತಾಯಿದ್ರು. ನಿಮ್ಮ ಪ್ರಕಾರ ಇದು ಮಾಡಿದ್ದಾರೆ, ಕೈಕಾಲು ಎಳಿತಾನೆ, ಅವ್ರಿಗೆ ಅರ್ಟ್ ಮಾಡ್ತಾನೆ. ಲಕ್ಷಾಂತರ ಮಂದಿ, ನಾನು ಯಾವಾಗೂ ಹೇಳ್ತೀನಿ, ಲಕ್ಷಾಂತರ ಮಂದಿ ನಗ್ತಾ ಇದ್ದಾರೆ ಅಂದರೆ 4 ಜನ ಅವ್ರು ಉರ್ಕೊಂಡು ಕೋಪ ಮಾಡ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಇವಾಗ ಗಿಲ್ಲಿ ಯಾವಾಗೂ ಒಂದು ಮಾತು ಬರುತ್ತೆ, ಏನು, ನಾನು ಅವರಿಗೆ ರೇಗಿಸ್ತೀನಿ, ಅದನ್ನು ಅವರು ಉರ್ಕೊತಾರೆ, ಸಿಟ್ಟು ಮಾಡ್ಕೊತಾರೆ. ಬಟ್ ನನಗವರು ರೇಗಿಸ್ತಾರೆ, ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊತೀನಿ ಅಂತ ಹೇಳ್ತಾರೆ. ಎಂಥ ಒಳ್ಳೆ ಮಾತಲ್ವಾ? ಪ್ರಪಂಚದಲ್ಲಿ ಎಲ್ಲರೂ ನಮಗಿಷ್ಟ ಆಗೋ ಥರನೇ ಮಾತಾಡಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಆ ಥರ ಇದ್ದಾಗ ನೀನು ಅದೇ ಥರ ಕೊಡು ಮಾತಲ್ಲಿ. ಯಾಕೆ ಕೋಪ ಬರುತ್ತೆ ನಿನಗೆ? ಯಾಕೆ ಅಂದರೆ ಆ ಮಾತಿಗೆ ಜವಾಬು ಕೊಡುವ ಆನ್ಸರು ನಿನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ನಿನಗೆ ಕೋಪ ಬರುತ್ತೆ. ಫೈನಲಿ ನಮ್ಮ ಕ್ಯಾಪ್ಟನ್ ಕಿಂಗ್ ನಮ್ಮ ಗಿಲ್ಲಿನ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಮಜವಾಗಿದೆ. ಬಾಲ್ ಟಾಸ್ ಕೊಟ್ಟಿದ್ದಾರೆ, ಬಲೂನ್ನ ಮೇಲೆ ಸುದ್ಬಿಟ್ಟು ಆ ಬಲೂನ್ ಕೆಳಗಡೆ ಬರೋ ಹೊತ್ತಿಗೆ ಬಾಲ್ಸ್ನೆಲ್ಲ ಕಲೆಕ್ಟ್ ಮಾಡಿ ಬುಟ್ಟಿಗೆ ಹಾಕೋಬೇಕು. ಅಕಸ್ಮಾತ್ ಒಂದು ಸಲ ಹಾಗೆ ಅದು ಮ್ಯಾನೇಜ್ ಮಾಡಿಕೊಂಡು ಬಲೂನ್ ಮೇಲೆ ಇರಬೇಕು, ಮ್ಯಾನೇಜ್ ಮಾಡ್ತಾ ಬಾಲ್ ಹಾಕಬೇಕು. ಟೈಮಿಂಗ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊತೀನಿ. ಅದಾದಮೇಲೆ ಬೈ ಚಾನ್ಸ್ ಬಲೂನ್ ಕೆಳಗಡೆ ಬಿದ್ದರೆ ಮತ್ತೆ ಕಲೆಕ್ಟ್ ಮಾಡಿದ ಬಾಲ್ನೆಲ್ಲ ಸುರಿದ್ಬಿಟ್ಟು ಮತ್ತೆ ಕಲೆಕ್ಟ್ ಮಾಡಬೇಕು. ಇದು ಟಾಸ್ಕ್ ಆಗಿರುತ್ತೆ. ಇವತ್ತು ಅಂದರೆ ಶನಿವಾರದ ಎಪಿಸೋಡ್ನಲ್ಲಿ ನಾವು ಅದನ್ನೆಲ್ಲ ನೋಡ್ತೀವಿ. ಹಾಗೆ ಇವತ್ತಿನ ವಿಡಿಯೋ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಗಿಲ್ಲಿ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನಮ್ಮ ಒಂದು ಏನು ನಮ್ಮ ಮನಸ್ಸಿನ ಮಾತುಗಳನ್ನ ನಿಮಗೆ ತಲುಪಿಸೋ ಪ್ರಯತ್ನ, ನಿಮ್ಮ ಮಾತುಗಳು ನನ್ನ ಏನು ಧ್ವನಿಯಲ್ಲಿ ಬರ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಷ್ಟೊಂದು ಜನದ ಅಭಿಪ್ರಾಯನ ನಾನು ಇಲ್ಲಿ ಹೇಳಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ನೆಕ್ಸ್ಟು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು.